ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ತಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ಯಥೇಚ್ಛವಾಗಿ ದೊರೆಯಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆಯ ವಾಕ್ಯದ ಸರಣಿಯಲ್ಲಿ ಬಾಹ್ಯ ಮಾತು ಎಂಬ ಶೀರ್ಷಿಕೆ ಅಡಿಯಲ್ಲಿ ನಾವು ಈ ತಿಂಗಳು ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಜಕರ್ಯನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 16-17 ವಚನಗಳು. ಜಕರ್ಯ 8:16-17. ನೀವು ಮಾಡಬೇಕಾದ ಕಾರ್ಯಗಳು ಇವೇ: ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ನಿಜವನ್ನೇ ಆಡಲಿ. ನಿಮ್ಮ ಚಾವಡಿಗಳಲ್ಲಿ ಸತ್ಯವನ್ನೂ ಸಮಾಧಾನಪ್ರದ ನ್ಯಾಯವನ್ನು ಸ್ಥಾಪಿಸಿರಿ. ನಿಮ್ಮಲ್ಲಿ ಯಾವನೂ ತನ್ನ ಹೃದಯದಲ್ಲಿ ನೆರೆಯವನಿಗೆ ಕೇಡನ್ನು ಬಗೆದಿರಲಿ. ಸುಳ್ಳು ಸಾಕ್ಷಿಗೆ ಎಂದೂ ಸಂತೋಷ ಪಡಬೇಡಿರಿ. ಇವುಗಳನ್ನೆಲ್ಲ ದ್ವೇಷಿಸುವನಾಗಿದ್ದೇನೆ. ಇದು ಯೆಹೋವನ ನುಡಿ. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಇವುಗಳನ್ನ ಬೋಧಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ಇಲ್ಲಿ ಆ ಕಾಲದಲ್ಲಿ ದೇವಾಲಯವನ್ನು ಕಟ್ಟುವ ಈ ಕಾರ್ಯಕ್ಕೆ ಸೇರಿಕೊಂಡ ಜನಕೂಟಕ್ಕೆ ಅವರನ್ನು ಉತ್ತೇಜಿಸಿ ನಾನಾ ಸಂಗತಿಗಳನ್ನು ಪ್ರವಾದಿಯ ಮುಖಾಂತರ ಆತನು ಮಾತನಾಡಿದ್ದಾನೆ. ಇಲ್ಲಿ ಈಗ ನಾವು ಓದಿದ ದೇವರ ವಾಕ್ಯದ ಭಾಗಕ್ಕೆ ಬರುವಾಗ ಇಲ್ಲಿ ಈ ಎರಡೂ ವಚನ ಭಾಗದಲ್ಲಿ ಅವರಿಗೆ ಕೆಲವೊಂದು ನಿಯಮಗಳನ್ನ ಆತನು ಬೋಧಿಸ್ತಾನೆ ಅಥವಾ ಕಟ್ಟಳೆಗಳನ್ನ ಕೊಡ್ತಾನೆ, ಆಜ್ಞೆಗಳನ್ನು ಕೊಡ್ತಾನೆ. ಅದರಲ್ಲಿ ಆತನು ಹೇಳ್ತಿರುವಂಥ ಆಜ್ಞೆಗಳಲ್ಲಿ ಒಂದೊಂದಾಗಿ ನಾವು ನೋಡ್ತಾ ಬರುವಾಗ ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ನಿಜವನ್ನೇ ಆಡಲಿ. ಹಾಗಾದರೆ ಯಥಾರ್ಥವಾದ ಮಾತುಗಳು ನಮ್ಮ ಬಾಯಿಂದ ಬರಲಿ ಎಂಬುದಾಗಿ ಕರ್ತನು ನಮಗೆ ಆದೇಶಿಸ್ತಿದ್ದಾನೆ. ನೆರೆಯವನ ಸಂಗಡ ತಾರುಮಾರು ಮಾತುಗಳು ಬೇಡ, ಅಲ್ಲಸಲ್ಲದ ಮಾತುಗಳು ಬೇಡ, ಒಂದು ವಿಷಯವನ್ನು ತಿರುಚಿ ಮಾತನಾಡುವಂಥ ಸಂಗತಿ ಬೇಡ. ಬದಲಾಗಿ ಆತನು ಹೇಳ್ತಾನೆ ಅವರ ಸಂಗಡ ನಿಜವನ್ನೇ ಆಡ. ಎರಡನೇದಾಗಿ ಆತನು ಹೇಳ್ತಾನೆ, ನಿಮ್ಮ ಚಾವಡಿಗಳಲ್ಲಿ ಸತ್ಯವನ್ನು ಸಮಾಧಾನಪ್ರದ ನ್ಯಾಯವನ್ನು ಸ್ಥಾಪಿಸಿರಿ. ಒಂದು ವೇಳೆ ಚಾವಡಿಗಳಲ್ಲಿ ನೀವು ಕುಳಿತು ಮಾತನಾಡುವಾಗ ಅಲ್ಲಿಯೂ ವ್ಯರ್ಥ ಸುದ್ದಿಗಳನ್ನ ಹರಡಬೇಡ ಅಥವಾ ಸುಳ್ಳು ಸುದ್ದಿಗಳನ್ನ ಹರಡಬೇಡ. ಎಲ್ಲಿಯಾದ್ರೂ ಒಂದು ಘಟನೆ ನಡೆದ್ರೆ, ಏನಾದ್ರೂ ಒಂದು ಘಟನೆ ಸಂಭವಿಸಿದ್ರೆ ಕೆಲವು ತಾಸುಗಳು ಕಳೆಯುವುದರೊಳಗೆ ಆ ಸುದ್ದಿ ಒಬ್ಬೊಬ್ಬರ ಬಾಯಲ್ಲಿ ಒಂದೊಂದು ರೀತಿ ಇರ್ತದೆ. ಒಬ್ಬೊಬ್ಬರು ತಮ್ಮ ಮನಸ್ಸಿಗೆ ಬಂದ ಹಾಗೆ ಅವುಗಳನ್ನ ಮಾತನಾಡ್ತಾರೆ, ತಮ್ಮ ಕಲ್ಪನೆಗೆ ಬಂದ ಹಾಗೆ ಮಾತನಾಡ್ತಾರೆ. ಅದನ್ನು ಕರ್ತನು ಹೇಳ್ತಿದ್ದಾನೆ, ನಿಮ್ಮ ಚಾವಡಿಗಳಲ್ಲಿ ಸತ್ಯವನ್ನು ಸ್ಥಾಪಿಸಿರಿ, ಅಲ್ಲದ ಸಂಗತಿಗಳು ಬೇಡ. ಒಂದು ವೇಳೆ ಚಾವಡಿಯಲ್ಲಿ ಯಾವುದಾದ್ರೂ ನ್ಯಾಯ ವಿಚಾರಣೆ ಸಂಗತಿಗಳು ಬರುವಾಗ ಅಲ್ಲಿ ಸತ್ಯವನ್ನಷ್ಟೇ ಸ್ಥಾಪಿಸಿರಿ. ನಂತರದಲ್ಲಿ ಆತನು ಹೇಳ್ತಾನೆ, ಸಮಾಧಾನಪ್ರದ ನ್ಯಾಯವನ್ನು ಸ್ಥಾಪಿಸಿರಿ. ಯಾವುದು ಸಮಾಧಾನಕ್ಕೆ ಯೋಗ್ಯವೋ, ಎಷ್ಟು ಸಮಾಧಾನ ಸ್ಥಾಪಿಸಲು ಸಾಧ್ಯವೋ, ವಿವಾದಗಳನ್ನು ದೂರ ಮಾಡಲಿಕ್ಕೆ ಸಾಧ್ಯವೋ ಅದಕ್ಕೆ ಪ್ರಯಾಸ ಪಡ್ರಿ ಎಂಬುದಾಗಿ ಹೇಳ್ತಾರೆ. ಹೊಸ ಒಡಂಬಡಿಕೆ ಒಂದು ಪ್ರಾಮುಖ್ಯವಾದ ಬೋಧನೆಗಳಲ್ಲಿ ಒಂದು ಸಮಾಧಾನ ಪಡಿಸುವಂಥದ್ದು, ಸಮಾಧಾನದಿಂದಿರುವಂಥದ್ದು, ಸಮಾಧಾನಕ್ಕಾಗಿ ತವಕ ಪಡುವಂಥದ್ದು. ಹಾಗಾದರೆ ಇದು ಇರಲಿ ಎಂಬುದಾಗಿ ಹೇಳ್ತಾನೆ. ನಂತರದಲ್ಲಿ 17ನೇ ವಚನಕ್ಕೆ ಬರುವಾಗ ಅಲ್ಲಿ ಹೀಗೆ ಹೇಳ್ತಾನೆ, ಯಾವನು ತನ್ನ ಹೃದಯದಲ್ಲಿ ನೆರೆಯವನಿಗೆ ಕೇಡನ್ನು ಬಗೆದಿರಲಿ. ಹೃದಯದಲ್ಲಿ ಯಾವ ಕೇಡನ್ನು ಬಗೆಯುವಂಥ ಆಲೋಚನೆಗಳು ಬೇಡ ಎಂಬುದಾಗಿ ಹೇಳ್ತಾನೆ. ಹೃದಯದಲ್ಲಿ ಒಂದು ವೇಳೆ ಅದು ಇರುವುದಾದರೆ, ಅದು ಮನೆ ಮಾಡಿರುವುದಾದರೆ ಮುಂದೊಂದು ದಿನ ಅದು ಹಾಗೇ ಆಗಿಬಿಡ್ತದೆ. ಹಾಗಾಗಿ ಅದು ಬೇಡ ಎಂಬುದಾಗಿ ಹೇಳ್ತಾನೆ. ನಂತರದಲ್ಲಿ ಆತನು ಇನ್ನೊಂದು ಸಂಗತಿಯನ್ನು ಹೇಳ್ತಾನೆ, ಪ್ರಾಮುಖ್ಯವಾಗಿ ಸುಳ್ಳು ಸಾಕ್ಷಿಗೆ ಎಂದೂ ಸಂತೋಷ ಪಡಬೇಡ್ರಿ. ಅನೇಕ ಕಡೆ ಸುಳ್ಳು ಸಾಕ್ಷಿ ಹೇಳುವಂಥ ಅಭ್ಯಾಸ ಇದೆ. ವಿಶೇಷವಾಗಿ ಕೋರ್ಟ್ಗಳಲ್ಲಿ ಅನೇಕ ಕೇಸ್ಗಳಲ್ಲಿ ಸುಳ್ಳು ಸಾಕ್ಷಿಗಾಗಿಯೇ ತವಕ ಪಡುವವರಿದ್ದಾರೆ. ಇರುವ ವಿಷಯಕ್ಕೆ ವಿರುದ್ಧವಾಗಿ ಇನ್ನೊಂದನ್ನು ಮಾತನಾಡುವವರು, ಕಾಣದಿರುವುದನ್ನು ಕಂಡದಾಗಿ, ಹೇಳದಿರುವುದನ್ನು ಹೇಳಿದ್ದಾಗಿ ಅದನ್ನು ರೂಪಿಸೋದಕ್ಕೆ ಪ್ರಯಾಸ ಪಡುವವರಿದ್ದಾರೆ. ಕರ್ತನಾದ ಯೇಸು ಕ್ರಿಸ್ತನನ್ನು ನ್ಯಾಯ ವಿಚಾರಣೆಗಾಗಿ ಹಿಡಿದಾಗ ಹಿರಿಸಭೆಯವರು ಸುಳ್ಳು ಸಾಕ್ಷಿ ಹೇಳತಕ್ಕ ಒಂದು ದೊಡ್ಡ ಜನಕೂಟವನ್ನೇ ಅವರು ತಂದಿದ್ರು. ಅವರು ತಮಗೆ ಗೊತ್ತಿಲ್ಲದನ್ನು ಅಲ್ಲಿ ಮಾತನಾಡಿದ್ದಾರೆ, ತಾವು ಕಾಣದಿರುವುದನ್ನು ಮಾತನಾಡಿದ್ದಾರೆ. ಇಲ್ಲಿ ಕರ್ತನ ಹೇಳ್ತಾನೆ, ಸುಳ್ಳು ಸಾಕ್ಷಿಗೆಂದೂ ಸಂತೋಷ ಪಡಿ. ಸುಳ್ಳು ಸಾಕ್ಷಿ ಹೇಳುವವರು ಹೇಳುವ ಕೂಟ ಒಂದಾದರೆ ಅದನ್ನು ಕೇಳಿಸಿಕೊಂಡು ಸಂತೋಷ ಪಡುವ ಇನ್ನೊಂದು ಕೂಟವಿದೆ. ಇದು ಬೇಡ ಎಂಬುದಾಗಿ ಕರ್ತನ ಹೇಳ್ತಾನೆ. ಸುಳ್ಳು ಸಾಕ್ಷಿಯನ್ನು ಕೇಳಿ, ಸುಳ್ಳು ಸಂಗತಿಗಳನ್ನ ಕೇಳಿ ಸಂತೋಷ ಪಡಬೇಡ್ರಿ ಎಂಬುದಾಗಿ ಹೇಳ್ತಾನೆ. ಪ್ರೇರೆ, ಈ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸುಮ್ಮನೆ ವ್ಯರ್ಥ ಸಂಗತಿಗಳನ್ನು ನೋಡಿ ಸಂತೋಷ ಪಡುವವರು ಅನೇಕರಿದ್ದೇವೆ. ಸುಳ್ಳು ಸಾಕ್ಷಿಗೆ ಸಂತೋಷ ಪಡಬೇಡ್ರಿ ಎಂಬುದಾಗಿ ಹೇಳ್ತಿದ್ದಾನೆ ಕರ್ತನು. ನಂತರದಲ್ಲಿ ಕರ್ತನು ಹೇಳ್ತಾನೆ, ಇವುಗಳನ್ನೆಲ್ಲ ದ್ವೇಷಿಸುವನಾಗಿದ್ದೇನೆ. ಹಾಗಾದರೆ ನೆರೆಯವನ ಸಂಗಡ ನಿಜವನ್ನು ಆಡದೆ, ಚಾವಡಿಗಳಲ್ಲಿ ಸತ್ಯವನ್ನು ಸ್ಥಾಪಿಸದೆ, ಸಮಾಧಾನ ನ್ಯಾಯವನ್ನು ಸ್ಥಾಪಿಸದೆ ಇರುವವನು, ಹೃದಯದಲ್ಲಿ ನೆರೆಯವನಿಗೆ ಕೇಡನ್ನು ಬಗೆಯುವವನು ಮತ್ತು ಸುಳ್ಳು ಸಾಕ್ಷಿಗೆ ಸಂತೋಷ ಪಡುವವನು, ಹಾಗಾದರೆ ಇವುಗಳನ್ನ ಕರ್ತನು ದ್ವೇಷಿಸುವುದಾದರೆ ಇಂಥವರನ್ನ ಆತನು ದ್ವೇಷಿಸ್ತಾನೆ. ನ್ಯಾಯ ತೀರ್ಪಿನ ದಿನ ಇಂಥವರಿಗೆ ಬಹಳ ಘೋರವಾದ ದಿನವಾಗ್ತದೆ.
ಇಂಥ ಸಂಗತಿಗಳಲ್ಲಿ ನಾವು ಭಾಗಿಯಾಗಿರುವುದಾದರೆ ಕರ್ತನ ಮುಂದೆ ಬಂದು ಕ್ಷಮೆ ಕೇಳಿ ಆತನ ಯೇಸುಕ್ರಿಸ್ತ ನಮಗಾಗಿ ಸುರಿಸಿದ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ಈ ಪಾಪಗಳಿಂದ ನಾವು ಬಿಡುಗಡೆ ಹೊಂದಲೇಬೇಕಾಗ್ತದೆ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಇಲ್ಲಿ ನೀನು ನಮ್ಮನ್ನು ಎಚ್ಚರಿಸಿ ನೀನು ನಮಗೆ ಕೊಡೋ ಉಪದೇಶ ಆಜ್ಞೆಗಳನ್ನು ನಾವು ಲೆಕ್ಕಿಸಿದಾದರೆ ಕರ್ತನೆ, ಇಂಥ ಪಾಪಗಳಲ್ಲಿ ನಾವು ಇಲ್ಲಿವರೆಗೆ ಎಷ್ಟೋ ಭಾಗಿಯಾಗಿದ್ದೇವೆ ಸ್ವಾಮಿ. ನಮ್ಮ ನೆರೆಯವರೊಡನೆ ಎಷ್ಟೋ ಸಾರಿ ನಾವು ನಿಜವನ್ನು ಹೇಳಲೇ ಇಲ್ಲ, ನಮ್ಮ ಚಾವಡಿಗಳಲ್ಲಿ ಸತ್ಯವನ್ನು ಸ್ಥಾಪಿಸಲೇ ಇಲ್ಲ, ಸಮಾಧಾನಪ್ರದ ನ್ಯಾಯವನ್ನು ನಾವಲ್ಲಿ ಒದಗಿಸಲೇ ಇಲ್ಲ. ಕರ್ತನೆ, ನಮ್ಮ ಹೃದಯದಲ್ಲಿ ಅನೇಕ ಸತಿ ನೆರೆಯವರಿಗೆ ಕೇಡನ್ನು ಬಯಸಿದ್ದೇವೆ, ಬಗೆದಿದ್ದೇವೆ, ಶಾಪವನ್ನು ನುಡಿದಿದ್ದೇವೆ, ಅವರಿಗೆ ಕೆಡಕಾಗಬೇಕೆಂಬುದಾಗಿ ಬಯಸಿದ್ದೇವೆ. ಕರ್ತನೆ, ಸುಳ್ಳು ಸಾಕ್ಷಿ ಸಂಗತಿಗಳನ್ನ ಕೇಳುವಾಗ ನಾವು ಸಂತೋಷಪಟ್ಟಿದ್ದೇವೆ. ದೇವರೇ, ಇದನ್ನೆಲ್ಲ ನೀನು ದ್ವೇಷಿಸುವವನು, ನಾವು ನಿನಗೆ ವಿರುದ್ಧವಾಗಿ ನಡ್ಕೊಂಡಿದ್ದೇವೆ ಎಂಬುದಾಗಿ ಒಪ್ಪಿಕೊಳ್ತೇವೆ. ಕರ್ತನೆ, ದಯಮಾಡಿ ನಮ್ಮನ್ನು ಕ್ಷಮಿಸಿರಿ, ನಿನ್ನ ಪರಿಶುದ್ಧ ರಕ್ತದಿಂದ ನಮ್ಮ ತೊಳೆದು ಶುದ್ಧೀಕರಿಸಿರಿ. ನಿನ್ನ ಪಾದಗಳಿಗೆ ಬಿದ್ದು ಕ್ಷಮೆ ಕೇಳ್ತೇವಪ್ಪ. ಅಪ್ಪ, ಇಂಥ ಕೇಡಿನ ಸಂಗತಿಗಳು ಅಥವಾ ನಿನಗೆ ಕೋಪವನ್ನು ಎಬ್ಬಿಸುವಂಥ ಸಂಗತಿಗಳು, ಇವುಗಳಿಂದ ನಮ್ಮನ್ನು ದಯಮಾಡಿ ವಿಮುಕ್ತರನ್ನಾಗಿ ಮಾಡ್ರಿ. ಕರ್ತನೆ, ಇದರ ನಿಮಿತ್ತ ನಾವು ನ್ಯಾಯ ತೀರ್ಪಿಗೆ ಒಳಗಾಗೋದು ಬೇಡ ಸ್ವಾಮಿ. ಇಂಥ ನ್ಯಾಯ ತೀರ್ಪಿನಿಂದ ನಮ್ಮನ್ನು ತಪ್ಪಿಸಿರಿ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನಗೇ ಸ್ತೋತ್ರ, ನಿನಗೇ ಸ್ತೋತ್ರ. ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಯೇ. ಕರ್ತನೆ, ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.